ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮೈಸೂರಿನಲ್ಲೇ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಮಹಾರಾಜ್ ಕಾಲೇಜು ಗ್ರೌಂಡ್ನಲ್ಲಿ ಅಂತಿಮ ದರ್ಶನ. ಇನ್ನು ಬೆಳಿಗ್ಗೆ 8 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮೈಸೂರಿನಲ್ಲಿಯೇ ಗಾಯಕಿ ಎಸ್ ಜಾನಕಿ ಅವರ ಅಂತಿಮ ದರ್ಶನ. ಮೈಸೂರಿನಲ್ಲೇ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಮಹಾರಾಜ್ ಕಾಲೇಜು ಗ್ರೌಂಡ್ನಲ್ಲಿಯೇ ಅಂತಿಮ ದರ್ಶನ. ಇಂದು ಬೆಳಿಗ್ಗೆ 8 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿದೆ. ಸಂಜೆ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತಿಮ ಸಂಸ್ಕಾರ. ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮೈಸೂರಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿಯನ್ನು ನೀಡಿದ್ದಾರೆ. ಮೈಸೂರಿನಲ್ಲಿಯೇ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಹಾಡುಗಳನ್ನು ಹಾಡಿದವರು ಎಸ್ ಜಾನಕಿ ಅಮ್ಮ. ಕನ್ನಡದ ಹಲವು ಸೂಪರ್ ಹಿಟ್ ಗೀತೆಗಳಲ್ಲಿ ಗಾನ ಸುದೆ ಹರಿಸಿದವರು ಎಸ್ ಜಾನಕಿ. ಅದರಲ್ಲೂ ಕೂಡ ಎಸ್ ಜಾನಕಿ ಅವರು PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಜೊತೆಗಿನ ಎಸ್ ಜಾನಕಿ ಅವರ ಡ್ಯೂಯೆಟ್ ಗೀತೆಗಳು ಇಂದಿಗೂ ಕೂಡ ಕನ್ನಡಿಗರ ಫೇವ್ರೇಟ್ ಆಗಿರುವಂಥದ್ದು. ಇನ್ನು 1957ರಲ್ಲಿಯೇ ಕನ್ನಡದ ಮೊದಲ ಗೀತೆಯನ್ನು ಹಾಡಿದರು. ಅನಂತರ ಕನ್ನಡದ ನಂಬರ್ 1 ಗಾಯಕಿಯಾಗಿ ಎಸ್ ಜಾನಕಿ ಅವರು ನಮ್ಮ ಕರ್ನಾಟಕದಲ್ಲಿ ಮೆರೆದವರು. ಇನ್ನು ಸಂಗೀತ ನಿರ್ದೇಶಕರಾದ GK ವೆಂಕಟೇಶ್, ರಾಜನ್, ನಾಗೇಂದ್ರ ಅವರಿಂದ ಹಿಡಿದು ಹಂಸಲೇಖ ಅವರಿಗೂ ಕೂಡ ಎಲ್ಲ ಸಂಗೀತ ನಿರ್ದೇಶಕರಿಗೂ ಕೂಡ ಎಸ್ ಜಾನಕಿ ಅವರ ಸ್ವರ ಅಂದರೆ ಅಚ್ಚುಮೆಚ್ಚು. ಇನ್ನು ಸ್ವರ ಮಾಂತ್ರಿಕೆ ಅಂತಾನೆ ಅವರನ್ನು ಕರೀತಾ ಇದ್ರು. ಇನ್ನು ತದನಂತರ 2014ರಲ್ಲಿ ಎಸ್ ಜಾನಕಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಇನ್ನು ಕನ್ನಡ ಸಿನಿಮಾ ಹಾಗೂ ಸಂಗೀತಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಸ್ ಜಾನಕಮ್ಮ. ಇನ್ನು ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿ ಕೂಡ ಗೌರವಿಸಿದ್ರು. ಇನ್ನು ಸಾಕಷ್ಟು ಅದರಲ್ಲೂ ಕೂಡ ಕನ್ನಡದಲ್ಲಿ ಅವರು ಹಾಡಿದಂಥ ಎಲ್ಲ ಹಾಡುಗಳು ಕೂಡ ಇಂದಿಗೂ ಕೂಡ ನಮ್ಮ ಕನ್ನಡಿಗರಿಗೆ ತುಂಬಾ ಅಚ್ಚುಮೆಚ್ಚು. ಅದರಲ್ಲಿ ಪೂಜಿಸಲೆಂತೆ ಹೂಗಳ ತಂದೆ, ಚಿತ್ರ 2 ಕನಸು, ಹಾಗೆ ಗಗನವು ಎಲ್ಲೋ, ಹಾಗೆ ಒಮ್ಮೆ ನಿನ್ನನ್ನು, ಗಾಳಿ ಮಾತು ಚಿತ್ರ, ಬರೆದೆ ನೀನು, ಸೀತಾ ಚಿತ್ರ. ಎಸ್ ಜಾನಕಿ ಅವರ ಮೊಮ್ಮಕ್ಕಳಿಂದ ಇಂದು ಅಂತ್ಯ ಸಂಸ್ಕಾರ. ಜಾನಕಿ ಮಗಳು ಅಪ್ಸರಾ ಅವರಿಂದ ಅಂತ್ಯ ಸಂಸ್ಕಾರ. ಎಸ್ ಜಾನಕಿ ಮಗ ಕೆಲ ವರ್ಷಗಳಿಂದ ಮೃತಪಟ್ಟಿದ್ರು. ಹೀಗಾಗಿ ಮಗಳಾದ ಅಪ್ಸರಾಳಿಂದ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ಎಸ್ ಜಾನಕಿ ಅವರ ಕುಟುಂಬ ಮೂಲಗಳಿಂದ ಮಾಹಿತಿ ಬಂದಿದೆ. ಇನ್ನು ಮೈಸೂರಿನಲ್ಲಿಯೇ ಗಾಯಕಿ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರ ಆಗುತ್ತೆ. ಎಸ್ ಜಾನಕಿ ಅವರ ಮೊಮ್ಮಕ್ಕಳಿಂದ ಅಂತ್ಯ ಸಂಸ್ಕಾರ. ಇನ್ನು ಒಂದು ಕಡೆ ಎಸ್ ಜಾನಕಿ ಅವರ ಮಗನೂ ಕೂಡ ಜನವರಿಯಲ್ಲಿ ತೀರಿಕೊಂಡಿದ್ರು. ಗಾನ ಕೋಕಿಲೆ, ಕನ್ನಡ ಚಿತ್ರರಂಗದ ಪ್ರಖ್ಯಾತ ಗಾಯಕಿ ಎಸ್ ಜಾನಕಿ ಅವರು. ಸಾವಿರಾರು ಹಾಡುಗಳನ್ನ ಹಾಡಿ ಭಾರತದಾದ್ಯಂತ, ಅದರಲ್ಲೂ ನಮ್ಮ ಕನ್ನಡ ಹಾಡುಗಳು ವಿಶ್ವದಾದ್ಯಂತ ಖ್ಯಾತಿಯಾಗಿರ್ತಕ್ಕಂಥ ಎಸ್ ಜಾನಕಿ ಅಮ್ಮನವರು, ಡಾಕ್ಟರ್ ಎಸ್ ಜಾನಕಿ ಅಮ್ಮನವರು ಇವತ್ತು ನಮ್ಮ ಮುಂದಿಗಿಲ್ಲ ಅನ್ನುವಂಥದ್ದು ತುಂಬ ದುಃಖ ತರ್ತಾ ಇದೆ. ನಿಜವಾಗ್ಲೂ ಈ ಥರ ಗಾಯಕರು ಮತ್ತೆ ಹುಟ್ಟೋದೂ ಇಲ್ಲ. ಇದೆಲ್ಲಿಗೆ ಮುಗೀತು ಅಂತ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಯಾಕಂದರೆ ಇಷ್ಟೂ ಒಂದು ಉತ್ತುಂಗದ ಅವರ ಸ್ಥಾನದಲ್ಲಿದ್ದಾಗಲೂ ಕೂಡ ಯಾವತ್ತೂ ಅವರು ನಾನು ಇಂಥ ಗಾಯಕಿ ನಾ ಹೀಗಾಡ್ತೀನಿ ಅಂತ ಎಲ್ಲ ವೇದಿಕೆಯಲ್ಲೂ ನಾನು ಎಷ್ಟೋ ಕಡೆ ನೋಡಿದ್ದೀನಿ.
ನನಗೆ ಸ್ವಲ್ಪ ಗಂಟ್ಲು ಒಂಥರ ಇದೆ, ಹಾಗಿದೆ ಹೀಗಿದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಹಾಡಬೇಕೋ ಅದನ್ನು ಕರೆಕ್ಟಾಗಿ ಹಾಡಿ ಮುಗಿಸಿ ಯಶಸ್ಸು ಕೀರ್ತಿನ ಗಳಿಸ್ಕೊಂಡು ಇವತ್ತಿನವರೆಗೂ ಶ್ರೇಷ್ಠ ಗಾಯಕಿಯಾಗಿ, ಬರೀ ಗಾಯಕಿ ಅಲ್ಲ, ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ನಮ್ಮ ಮನೆಗೆ ನನ್ನ ತಾಯಿಯವ್ರನ್ನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಕಷ್ಟ ಸುಖ ನೋವುಗಳನ್ನ ಮಾತನ್ನು ಹಂಚ್ಕೊಡೋರು. ಅಪರೂಪಕ್ಕೆ ನಾನು ಹಾಡಿದಾಗ, ಹಾಡಪ್ಪ ನೀನು ಹಾಡಲ್ಲಿ ಇಂಪ್ರೂವ್ ಆಗಬೇಕು ಅಂತ ಹೇಳಿದವರು ಪಾಪ. ಇವತ್ತು ಅವರಿಲ್ಲ ಅನ್ನುವಂಥದ್ದು ತುಂಬಾ ನನಗೆ ನೋವು ಕೊಡುತ್ತೆ. ತಾಯಿ ಮಡಿಲಲ್ಲಿ ಚಿತ್ರದ್ದು ಆ ತುಣುಕು ಮರೆಯೋಕ್ಕಾಗಲ್ಲ ರೀ. ಗಂಡಸಾದರೂ ಕೂಡ ಹೆಮ್ಮನ ಕಂಠನ ಎಂದೂ ಮರೆಯೋಕ್ಕಾಗಲ್ಲ. ಏನೆಂದು ಹಾಡಲಿ ನಾನಿನ್ನ ಕೊಳಲಾಗಿ, ನೀ ನನ್ನ ಉಸಿರಾಗಿ, ನೀ ಮನಸ್ಸು ಮಾಡದೆ ಬೆರಳಿಂದ ನುಡಿಸದೆ, ಏನೆಂದು ಹಾಡಲಿ. ಮತ್ತೆ ಈ ಹಾಡನ್ನ ಹಾಡೋಕ್ಕೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ, ಹುಡುಕೂ ಸಾಧ್ಯ ಇಲ್ಲ. ಅದೇ ರೀತಿ ಎಳೆ ಮಕ್ಕಳು ಕಂಠನ ಅವರು ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ, ಸಿಡುಕದ ನಿನ್ನ ಮಕ್ಕಳ ಮೇಲೆ ತೋರಬಾರದೆ ಅಕ್ಕರೆ. ಎಲ್ಲಿ ಅಕ್ಕರೆ ತೋರಕ್ಕಾಗುತ್ತೆ? ಆಯಿತು, ಅವರ ಜೀವಾವಧಿನ ಮುಗಿಸಿ ನಮ್ಮೆಲ್ರಿಗೂ ವಿದಾಯ ಹೇಳಿಬಿಟ್ಟು